ಹಾಯ್, ನಾನಿವತ್ತು 10ನೇ ಕ್ಲಾಸ್ನ ಬಗ್ಗೆ ಮಾತಾಡುತ್ತಿದ್ದೇನೆ. 10ನೇ ಕ್ಲಾಸ್ ಎಂಬುದು ಒಂದು ಉತ್ತಮ ತರಗತಿಯ ವಿಧಾನವಾಗಿದ್ದು, ಇದು ಉತ್ತಮವಾಗಿ ಕಲಿಯುವುದಕ್ಕೆ ಒಳ್ಳೆಯ ವೇದಿಕೆಯಾಗಿದೆ. ವೇದಾಂತು, ಬೈಜೂಸ್, ಅನ್ಅಕಾಡೆಮಿ ಇನ್ನಿತರ ಆಪ್ಗಳು ಆನ್ಲೈನ್ ಶಿಕ್ಷಣಕ್ಕೆಂದೇ ಇದ್ದಾವೆ. ಮತ್ತು ಈ ಆನ್ಲೈನ್ ಕ್ಲಾಸ್ನ ಅನುಕೂಲಗಳೆಂದರೆ ಸುಲಭವಾಗಿ ಕಲಿಯಬಹುದು, ಪ್ರಾಯೋಗಿಕವಾಗಿ ಎಲ್ಲ ವಿಷಯಗಳನ್ನು ಕಲಿಯಬಹುದು, ಎಲ್ಲ ದೃಶ್ಯೀಕರಣದ ಮೂಲಕ ಎಲ್ಲವೂ ತಿಳಿದುಕೊಳ್ಳಬಹುದು. ಮನೆಯಲ್ಲಿ ಕೂತು ಸುರಕ್ಷಿತವಾಗಿ ಕಲಿಯಬಹುದು. ಈ ಆನ್ಲೈನ್ ಕ್ಲಾಸ್ ಎಂಬುದು ಸುಲಭವಾಗಿ ಒದಗಿ ಬರುತ್ತದೆ. ಆನ್ಲೈನ್ ಕ್ಲಾಸ್ನ ದುಷ್ಪರಿಣಾಮಗಳನ್ನು ನೋಡುವುದಾದರೆ, ಆನ್ಲೈನ್ ಕ್ಲಾಸ್ ಎಂದರೆ ಇದು ಅಂತರ್ಜಾಲದ ಮೂಲಕ ನಡೆಯುತ್ತದೆ. ಈ ಅಂತರ್ಜಾಲದ ಮೂಲಕ ನಡೆಯುವ ಆನ್ಲೈನ್ ಕ್ಲಾಸು ಈ ನೆಟ್ವರ್ಕ್ನ ಸಹಾಯ ಬೇಕಾಗುತ್ತದೆ. ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ನೆಟ್ವರ್ಕ್ನ ಸಮಸ್ಯೆಗಳಿರುತ್ತದೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸು ದೂರದ ಮಾತಾಗಿದೆ. ಈ ಆನ್ಲೈನ್ ಕ್ಲಾಸ್ ಎಂಬುದು ಒಂದು ಸ್ಮಾರ್ಟ್ಫೋನ್ ಇರಬೇಕು, ಇಲ್ಲಾಂದರೆ ಲ್ಯಾಪ್ಟಾಪ್, ಸ್ಮಾರ್ಟ್ಫೋನು ಇವುಗಳನ್ನು ನೋಡಿ ಕಲಿಯಬೇಕಾಗುತ್ತದೆ. ಟಿವಿಯನ್ನು ನೋಡಿ ಕಲಿಯಬೇಕಾಗುತ್ತದೆ. ಆದ ಕಾರಣ ಈ ಆನ್ಲೈನ್ ಕ್ಲಾಸಿಂದ ವಿದ್ಯಾರ್ಥಿಗಳು ತಮ್ಮ ದೋಷವನ್ನು ಕಾಣಬಹುದು. ಈ ಆನ್ಲೈನ್ ಕ್ಲಾಸ್ ಎಂಬುದು ಒಂದು ತುಂಬ ಪರಿಣಾಮಗಳನ್ನು ಕಾಣಬಹುದು. ಈ ಆನ್ಲೈನ್ ಕ್ಲಾಸ್ನಲ್ಲಿ ಕೆಲವರು ನೇರತೆಯಿಂದ ಸೇರುವುದೇ ಇಲ್ಲ, ಮತ್ತೆ ಕೆಲವರಿಗೆ ಏನೇಳುತ್ತಾರೋ ಅರ್ಥನೇ ಆಗುವುದಿಲ್ಲ.